ನಮಸ್ಕಾರ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ ಪ್ರೋತ್ಸಾಹಿಸಿ. ಹರಪನಹಳ್ಳಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜ ಎಲ್ಲಾ ರಂಗಗಳಲ್ಲಿ ತನ್ನ ಹೆಜ್ಜೆ ಗುರುತು ಮೂಡಿಸುತ್ತಿದೆ. ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜವು ನಾಡಿನ ಎಲ್ಲಾ ಕ್ಷೇತ್ರದಲ್ಲಿ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿಕೊಂಡಿದ್ದಾರೆಂದು ಹರಪನಹಳ್ಳಿ ಶಾಸಕಿ ಎಂಪಿ ಲತಾ ಮಲ್ಲಿಕಾರ್ಜುನ ತಿಳಿಸಿದರು. ಪಟ್ಟಣದ ನಟರಾಜ ಕಲಾಭವನದಲ್ಲಿ ಭಾನುವಾರ ವೀರಶೈವ ಲಿಂಗಾಯತ ಪಂಚಮಸಾಲಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ತಾಲೂಕು ಘಟಕದ ವತಿಯಿಂದ ನಡೆದ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಸರ್ವಧರ್ಮೀಯರನ್ನು ಸಮಾನವಾಗಿ ಕಾಣುವುದು ಮಾನವನ ಧರ್ಮ. ರಾಣಿ ಚೆನ್ನಮ್ಮನ ವಂಶಸ್ಥರಾದ ಸಮಾಜವು ಹುಟ್ಟಿನಿಂದಲೇ ಹೋರಾಟವನ್ನು ಮೈದೊಡಿಸಿಕೊಂಡಿದೆ. ನ್ಯಾಯಪರವಾದ ಕೆಲಸದ ಮೂಲಕ ಬಸವಣ್ಣನವರು ನುಡಿದಂತೆ ಕಾಯಕದಲ್ಲಿ ನಂಬಿಕೆಯಿಟ್ಟು ಬದುಕಿದಾಗ ಉತ್ತಮ ಜೀವನ ಸಾಗಿಸಲು ಸಾಧ್ಯವೆಂದರು. ವೀರಶೈವ ಲಿಂಗಾಯತ ಪಂಚಮಸಾಲಿ ಸೌಹಾರ್ದ ಸಹಕಾರಿ ಬ್ಯಾಂಕ್ ರಾಜ್ಯಾಧ್ಯಕ್ಷ ವೀರಣ್ಣ ಮಾತನಾಡಿ, ನಮ್ಮ ಸಮಾಜವು ಪುರಾತನ ಇತಿಹಾಸ ಪರಂಪರೆಯನ್ನು ಹೊಂದಿದ್ದರೂ ಹರಪನಹಳ್ಳಿಯ ಪ್ರಮುಖ ಬಡಾವಣೆಗೆ ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರನ್ನಿಡಲು ಈವರೆಗೆ ಶಾಸಕರಿಗೆ ಹಲವು ಬಾರಿ ಮನವಿ ಮಾಡಿದರೂ ಹೆಸರನ್ನು ನಾಮಕರಣ ಮಾಡದಿರುವುದು ಬೇಸರದ ಸಂಗತಿಯಾಗಿದೆ ಎಂದು ವಿಷಾದಿಸಿದರು. ಸಮಾಜದ ಪ್ರತಿಭಾವಂತ ಮಹಿಳಾ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ವಿದ್ಯಾರ್ಥಿ ನಿಲಯದ ಅವಶ್ಯಕತೆಯಿದ್ದು, ಮುಂಬರುವ ದಿನಗಳಲ್ಲಿ ಅದನ್ನು ನಿರ್ಮಿಸಬೇಕಾದ ಅಗತ್ಯವಿದೆ. ನಮ್ಮ ಸಮುದಾಯದಲ್ಲಿ ಬಹುತೇಕ ಮಧ್ಯಮ ವರ್ಗದ ಜನರು ಹೆಚ್ಚಿದ್ದು, ರೈತಾಪಿ ವರ್ಗವನ್ನು ಹೆಚ್ಚು ಅವಲಂಬಿಸಿದೆ. ನಮ್ಮ ಜೀವನದ ಏಳ್ಗೆಗೆ ಶ್ರಮಿಸಿದವರನ್ನು ಮರೆಯದೆ ಸ್ಮರಿಸಬೇಕು. ತಂದೆ ತಾಯಿಗಳಿಗೆ ಕೀರ್ತಿ ತರುವಂತಹ ಸಾಧನೆ ಮಾಡಿ ಎಂದು ಸಮಾಜದ ಮಕ್ಕಳಿಗೆ ಸಲಹೆ ನೀಡಿದರು. ಡಾ ಸತೀಶ್ ಪಾಟೀಲ್ ಉಪನ್ಯಾಸಕ ಮಾತನಾಡಿ, ಸಂಶೋಧನೆಯ ವರದಿಯನ್ವಯ ಚಾಣಕ್ಯರಂತಹ ಮಹಾನ್ ವ್ಯಕ್ತಿಗಳು ನಮ್ಮ ಪರಂಪರೆಯವರಾಗಿದ್ದಾರೆ. ಅಂತಹ ದೀರ್ಘಕಾಲದ ಇತಿಹಾಸವನ್ನು ಹೊಂದಿರುವ ಸಮಾಜದ ಮಕ್ಕಳಿಗೆ ಇಂದು ಸರ್ಕಾರದಿಂದ ಸಮರ್ಪಕ ಸೌಲಭ್ಯಗಳ ಕೊರತೆಯಿಂದ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕವಾಗಿ ಕುಂಠಿತವಾಗುತ್ತಿರುವುದು ಕಳವಳದ ಸಂಗತಿ ಎಂದರು. ನಾಡಿನಲ್ಲಿ 4% ಜನಸಂಖ್ಯೆಯನ್ನು ಹೊಂದಿದ್ದೇವೆ. 2A ಮೀಸಲಾತಿ ಸಮಾಜದ ಬಹುವರ್ಷದ ಬೇಡಿಕೆಯಾಗಿದ್ದು, ಸಮಾಜದ ಹೆಸರಿನಿಂದ ಬೆಳೆದಿರುವ ಪ್ರಭಾವಿಗಳ ಆಂತರಿಕ ಭಿನ್ನಾಭಿಪ್ರಾಯಗಳಿಂದ ಮೀಸಲಾತಿಯೂ ಸಿಗದೆ ಸಮಾಜದ ಮಕ್ಕಳು ಎಷ್ಟೇ ಪ್ರತಿಭಾವಂತಲಿದ್ದರೂ ಮೀಸಲಾತಿ ಸಿಗದೆ ನಲುಗಿ ಹೋಗುತ್ತಿದ್ದಾರೆ. ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಮೀಸಲಾತಿಗಾಗಿ ಒಕ್ಕೊರಲಿನ ಹೋರಾಟದ ಅಗತ್ಯವಿದೆ ಎಂದರು. ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ತಾಲೂಕು ಅಧ್ಯಕ್ಷ ಪಾಟೀಲ್ ಬೆಟ್ಟನಗೌಡ, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಎನ್ಜಿ ಮನೋಹರ್, ಪಂಚಮಸಾಲಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ತಾಲೂಕು ಅಧ್ಯಕ್ಷ ಗೌಡರ ಕರಿಬಸಪ್ಪ, ಕೋಶಾಧ್ಯಕ್ಷ ಎಸ್ ವೀರೇಶ್, ರವಿಕುಮಾರ್ ದೊಡ್ಡಮನಿ, ಸಮಾಜದ ಮುಖಂಡರಾದ ವೈದ್ಯ ಮಲಕಪ್ಪ, ಆರುಂಡಿ ನಾಗರಾಜ, ಐಗೂಳ್ ಚಿದಾನಂದ, ಓಂಕಾರ ಗೌಡ, ಶಶಿಧರ ಪೂಜಾರ್, ಚನ್ನನಗೌಡ, ಉಮಾ ಸೇರಿದಂತೆ ಮಕ್ಕಳು, ಪೋಷಕರು, ಸಮಾಜ ಬಾಂಧವರಿದ್ದರು. ವರದಿ ಮಹೇಶ್ ಅರಸೀಕೆರೆ. ಪ್ರತಿಯೊಬ್ಬರಿಗೆ ಪ್ರತಿಭೆ ಇರ್ತದೆ, ಅದನ್ನು ಗುರುತಿಸಬೇಕು. ಅದು ಆ ಕೆಲಸವನ್ನು ನಮ್ಮ ಸಮಾಜ ನಿರಂತರವಾಗಿ ಎಲ್ಲ ಕಡೆ ಮಾಡ್ತಾ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಪ್ರತಿಭೆ ಉಳ್ಳವರನ್ನು ಸನ್ಮಾನಿಸಿ ಅವರು ಮುಂದಿನ ಜವಾಬ್ದಾರಿ ಇದೆ ಸಮಾಜಕ್ಕೆ ಮತ್ತು ಈ ನಾಡಿಗೆ ಮತ್ತು ಈ ದೇಶಕ್ಕೆ ಒಳ್ಳೆಯ ಸೇವೆಯನ್ನು ಮಾಡಿ ಸದೃಢರಾಗಲಿ ಅಂತ ಆ ಮಕ್ಕಳಿಗೆ ಹಿತವಚನವನ್ನು ಮತ್ತು ಸೂಚನೆಯನ್ನು ಕೊಡುವಂತಹ ಕಾರ್ಯಕ್ರಮ ಇದು. ಆ ನಿಟ್ಟಿನಲ್ಲಿ ಇಲ್ಲಿ ಬಂದಂಥ ಮಕ್ಕಳು ಎಲ್ಲರೂ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾ ತಮ್ಮ ಮನೆಗೆ, ತಂದೆ ತಾಯಿಗೆ, ಊರಿಗೆ ಮತ್ತು ತಮ್ಮ ಸಮಾಜಕ್ಕೆ ಮತ್ತು ತಮ್ಮ ದೇಶಕ್ಕೆ ಒಳ್ಳೆಯ ಹೆಸರನ್ನು ತರುವಂಥ ಅತ್ಯುತ್ತಮವಾದ ಜೀವನವನ್ನು ಕಲ್ಪಿಸಿಕೊಡಬೇಕು ಮುಂದಿನ ದಿನಗಳಲ್ಲಿ ಈ ಸಂದರ್ಭದಲ್ಲಿ ಹಾರೈಸುತ್ತಿದ್ದೇನೆ. ಅದೇ ರೀತಿಯಾಗಿ ನಿವೃತ್ತಿಯ ನೌಕರರನ್ನು ಈಗ 30 ವರ್ಷ ತಮ್ಮ ಸರ್ಕಾರಿ ಸೇವೆ ಮಾಡಿಕೊಂಡು ಉನ್ನತವಾದ ಒಂದು ಸಾಧನೆಯನ್ನು ಮಾಡಿರ್ತಾರೆ. ಇಳಿ ವಯಸ್ಸಿನಲ್ಲಿ ನಿವೃತ್ತಿ ಹೊಂದಿರ್ತಾರೆ. ಅವರು ಆ ನಿವೃತ್ತಿ ಜೀವನ ಸುಖಕರವಾಗಿಯೇ ಇರುವಂಥ ಒಂದು ಒಳ್ಳೆಯ ಉದ್ದೇಶದಿಂದ ಆ ಒಂದು ನೌಕರ ಘಟಕದ ವತಿಯಿಂದಾಗಿ ಸನ್ಮಾನವನ್ನು ಕಾರ್ಯಕ್ರಮವನ್ನು ಕೊಡ್ತೀವಿ. ಅವರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಸಮಾಜದ ಕೆಲಸ ನಿರಂತರವಾಗಿ ನಡೀತಾ ಇರುತ್ತೆ. ಅದಕ್ಕೆ ಎಲ್ಲರ ಸಹಕಾರ, ಎಲ್ಲರ ಒಳ್ಳೆಯ ದೃಷ್ಟಿಯಿಂದ ಕೊಡುವಂಥ ಸಹಕಾರಗಳನ್ನು ಸ್ವೀಕರಿಸುತ್ತಾ, ಯಾರಾದರೂ ನಮಗೆ ಅದನ್ನು ಅನ್ಯತೆಯಿಂದ ಭಾವಿಸಿದ್ರೆ ಅದರಲ್ಲಿ ಏನೋ ಒಳ್ಳೆಯ ವಿಷಯಗಳಿಂದ ಅದನ್ನು ಗ್ರಹಿಸಿಕೊಂಡು ಮುಂದಿನ ದಿನಮಾನಗಳಲ್ಲಿ ತಿದ್ದಿಕೊಂಡು ಮುಂದೋಗುವಂಥ ಕೆಲಸಗಳನ್ನ ಸಮಾಜ ನಿರಂತರವಾಗಿ ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಒಳ್ಳೆಯ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಿದಂತೆ ಮಾರ್ಗದಲ್ಲಿ ನಡೆದುಕೊಂಡು ಬಂದಿರುವಂಥವರು ನಮ್ಮ ಮಂತ್ರ
ಆ ಕಾರಣಕ್ಕೆ ಲಿಂಗಾಯತ್ ಅಂತ ಅಷ್ಟೇ ಗೊತ್ತು, ಬೇಕಿದೆಯೋ ನನಗೆ ಗೊತ್ತಿಲ್ಲ. ಎಲ್ಲರೂ ಈ ಥರ ಮಾಡ್ತಾ ಇರೋದು ಬರೀ ಮಕ್ಕಳಿಗೋಸ್ಕರ ಅಲ್ಲ, ಪ್ರತಿಯೊಂದು ನಾವು ಮಾಡುವಂಥ ಕೆಲಸ ಶಿವಗೆ ಮೆಚ್ಚುವಾಗಿ ಇರಬೇಕು ಅಂತ ಭಾಳ ಜನ ಹೇಳ್ತಾರೆ. ಕಾರ್ಯಗಳೇ ಕೈಲಾಸ ಅಂತ. ನಾವು ಮಾಡೋ ಕೆಲಸ ಅತಿ ಹೆಚ್ಚಾಗಿ ದೇವರು ಮೆಚ್ಚುವಂಥದ್ಕಿಂತ ಹೆಚ್ಚಾಗಿ ಜನರು ಮೆಚ್ಚುವಂಥ ಕೆಲಸವನ್ನು ಮಾಡೋದ್ರಲ್ಲಿ ನಂಬಿಕೆ ಇಟ್ಟಿರೋಳು ನಾನು. ಯಾಕಂದರೆ ನಮ್ಮ ತಂದೆ ಯಾವತ್ತೂ ಪೂಜೆ ಮಾಡೋರಲ್ಲ, ಶಿವರಾತ್ರಿ ದಿವಸ ಮಾತ್ರ ಶಿವ ಪೂಜೆ ಮಾಡ್ತಿದ್ರು. ಏನಾದ್ರು ಕೇಳಿದ್ರೆ ಸರ್ಕಾರಿ ಕೆಲಸ, ದೇವರ ಕೆಲಸ, ಕಾಯಕದಲ್ಲಿ ಕೆಲಸ ಇಟ್ಟಿರೋದ್ರಿಂದ ನಾವು ನಮ್ಮ ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳ್ತಿದ್ರು. ನಿಮಗೂ ಗೊತ್ತಿದೆ, ರಾಜಕೀಯ ಒತ್ತಡದಲ್ಲಿ ಅವರು ದೇವರಿಗೆ ನಮಸ್ಕಾರ ಮಾಡೋದೇ ಕಷ್ಟ ಇತ್ತು. ಅಂತ ಮಂತ್ರದಿಂದ ಬಂದವರು ನಮಗೂ ಎಲ್ಲರೂ ಒಂದೇ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೇವೆ. ಇವತ್ತು ನಮ್ಮ ವೀರಣ್ಣ ಅವ್ರು ಬಂದು ಮನೆ ನಾವು ಲಾಸ್ಟ್ ವೀಕ್ ಬಂದಾಗ ಬರ್ತೀನಿ ಅನ್ನೋ ಅದರಲ್ಲಿ ಏನಿಲ್ಲ. ಧನ್ಯವಾದಗಳು. ಬೇರೆ